ನಮಸ್ತೆ ರೈತ ಬಾಂಧವರೇ, ನಾವಿವತ್ತು ಗಂಡಸಿ ಹ್ಯಾಂಡ್ ಪೋಸ್ಟ್ ಪಕ್ಕ ಶಿವಸ್ವಾಮಿ ಅವರ ಪ್ಲಾಟ್ ಅಲ್ಲಿ ಇದೀವಿ. ಚಗಚ್ಕೆರೆ ಅನ್ನೋ ಗ್ರಾಮದಲ್ಲಿ 2 ಎಕರೆನ ನಾಟಿ ಮಾಡಿದರೆ ಹತ್ರ 2 ತಿಂಗಳಾಗಿದೆ. ಇಡೀ ನಮ್ಮ ಕಡೂರು ಟೀಮ್ನ ಎಲ್ಲ ಒಂದು ಎಕ್ಸಿಕ್ಯೂಟಿವ್ ಮತ್ತು ನಮ್ಮ ನಟರಾಜ್ ಸರ್ ಮ್ಯಾನೇಜರ್ ಇರ್ಬೋದು, ನಮ್ಮ ಸತೀಶ್ ಸರ್ ಇರ್ಬೋದು, ಮತ್ತು ನಮ್ಮ ಶಿವ ಸರ್ ಇರ್ಬೋದು, ಮತ್ತು ಹಾಗೆ ಎಲ್ಲ ಎಕ್ಸಿಕ್ಯೂಟಿವ್ ಕೂಡ ಇವತ್ತು ಭೇಟಿ ಮಾಡಿದ್ದೀವಿ. ಹಾಗೆ ಫಾರ್ಮರ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್. ನಮ್ಮ ತಾಯಿ ಹೈಬ್ರಿಡ್ ಹಲಸಿನ ಗಿಡನ ನಾಟಿ ಮಾಡಿದ್ದೀರಾ, ನಿಮಗೆ ಫಸ್ಟ್ ಆಫ್ ಆಲ್ ಅಭಿನಂದನೆ ಸರ್. ಹೇಗಿದೆ ಸರ್ ನಿಮಗೆ ಫೀಲಿಂಗ್ಸ್? ಈಗ ಗಿಡ ಬೆಳವಣಿಗೆ ನೋಡಿ ಹೇಗೆ ಅನಿಸ್ತದೆ? ಸದ್ಯಕ್ಕೆ ಒಳ್ಳೆ ಆಶಾದಾಯಕವಾಗಿದ್ದೀವಿ. ಮುಂದೆ ಅದೇ ರೀತಿ ನಾವು ಕೊಟ್ಕೊಂಡು ಇನ್ನೂ ಸಹ ನಮ್ಮ ಆಸೆ ಈಡೇರಬೇಕಾಗುತ್ತೆ. ಯಾಕೆಂದ್ರೆ ಮಕ್ಕಳಿಗೆ ಕೆಲಸ ಕೊಡ್ಸಕ್ ಟ್ರೈ ಮಾಡ್ತಾರೆ. ನಾನು ಯಾಕೆಂದ್ರೆ ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ರಾಷ್ಟ್ರ, ಎಲ್ಲ ಕೆಲಸನ ಹುಡುಕೊಂಡು ಹೋದ್ರೆ ದೇಶಕ್ಕೆ ಅನ್ನ ಕೊಡೋರು ಯಾರು? ನಾವು ವ್ಯವಸಾಯನ ನೋಡೋಣ, ಯಾಕೆ ಅದನ್ನ ವಿಮುಖರಾಗಬಾರ್ದು ಅನ್ನೋ ಕಾರಣದಿಂದ ವ್ಯವಸಾಯದಲ್ಲೇ ಇದ್ದೀನಿ. ಮಕ್ಕಳಿಗೂ ಸಹ ಕಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವ್ರು ಬರ್ತಾ ಇಲ್ಲ, ನಾನು ಬಿಡ್ತಾ ಇಲ್ಲ. ಸೊ ಕೊನೆಗೆ ಅಟ್ಲೀಸ್ಟ್ ಅವ್ರಿಗೆ ಸಂಬಳನಾರು ಕೊಡ್ಬೋದು. ಇದು ಒಂದು 3 ವರ್ಷ ಕಳೆದ್ಮೇಲೆ ಅವ್ರಿಗೆ ಸಂಬಳನಾರು ಕೊಡ್ಬೋದು. ನಾನು ಒಂದು ತಿಂಗಳ 50,000 ಕೊಟ್ರೆ ನೀವು ಕೆಲ್ಸಕ್ಕೆ ಹೋಗ್ಬಿಡಿ, ನನ್ನ ಜೊತೆ ಇರಿ ಅಂತ ಇಟ್ಕೋಬೋದಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಗಿಡ ಹಾಕಿದ್ನಿ. ಅದು ಕಂಪ್ನಿಯಿಂದ ಕೊಂಡ್ಕೊಂಡು ಸಕ್ಸಸ್ ಆದ್ರೆ ನನ್ನಂತ ಆಶಾವಾದಿ ಇನ್ನೊಬ್ರು ಯಾರು ಇಲ್ಲ ಅಂತ ನನ್ನ ಭಾವನೆ. ಖಂಡಿತ ಸರ್, 100ಕ್ಕೆ 100 ಕಾಯಿನ ನಾವು ಕೊಂಡ್ಕೊತೀವಿ. ಹಾಗೆ ಪಾಪ ಅವರು ಅದ್ಭುತವಾದ ಒಂದು ವಿಚಾರನ ಶೇರ್ ಮಾಡ್ಕೊಂಡ್ರು. ಎಲ್ಲರೂ ಮಕ್ಕಳಿಗೆ ಆಸ್ತಿಯನ್ನ ಮಾಡಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅವರು ಕೃಷಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಕೃಷಿಲಿ ಒಂದು ಆರ್ಥಿಕವಾಗಿ ಲಾಭ ಸಿಗ್ಲಿ ಅನ್ನೋಕ್ಕೋಸ್ಕರ ಹಲಸಿನ ಕೃಷಿಯನ್ನು ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಒಳ್ಳೆ ಅದ್ಭುತವಾದ ವಿಚಾರ ಶೇರ್ ಮಾಡ್ಕೊಂಡ್ರಿ. ಹಾಗೆ ಹೊಸ ಫಾರ್ಮರು ನಮ್ಮ